ಕರುನಾಡಲ್ಲಿ ಮುಂಗಾರು ಮಳೆ ಮಾಯವಾಗಿದೆ. ಎಲ್ಲೆಲ್ಲೂ ಬರ ತಾಂಡವವಾಡ್ತಿದ್ದು ಜನ ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಬೆಳೆಗಳೆಲ್ಲ ಒಣಗಿ ನಿಂತಿದ್ದು ಹನಿ ನೀರಿಗೂ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಅನ್ನೋದು ಅಕ್ಷರಶಃ ಮರೀಚಿಕೆಯಾಗಿ ಹೋಗಿದೆ. ಒಂದು ವಾರ ಸುರಿದ ಮಳೆ ಈಗ ಹೇಳ ಹೆಸರಿಲ್ಲದಂತಾಗಿದೆ. ಮಲೆನಾಡಲ್ಲೂ ಮಳೆಯಾಗ್ತಿಲ್ಲ, ಕರಾವಳಿ ಜಿಲ್ಲೆಯಲ್ಲೂ ಹನಿ ಮಳೆ ಬೀಳ್ತಿಲ್ಲ, ಉತ್ತರದಲ್ಲಂತೂ ಹೇಳೋದೇ ಬೇಡ. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು, ಆದರೆ ಈ ಬಾರಿ ಕುಡಿಯೋದಿಕ್ಕೂ ನೀರಿಲ್ಲದ ಪರಿಸ್ಥಿತಿಗೆ ಬಂದಿದೆ. ರಾಜ್ಯದಲ್ಲಿ ಕೈಕೊಟ್ಟ ಮಳೆ ಮುಂಗಾರು ಕಣ್ಣಾಮುಚ್ಚಾಲೆ. ಬೆಳೆಗಳಿಗೆ ನೀರಿನ ಅಭಾವ, ಬರ ಘೋಷಣೆಗೆ ಆಗ್ರಹ. ಕೊಪ್ಪಳದಲ್ಲಿ ಕಳೆದ 1 ತಿಂಗಳಿನಿಂದ ಹನಿ ಮಳೆ ಬೀಳ್ತಿಲ್ಲ. ಇದರ ಪರಿಣಾಮ ಅನ್ನದಾತರೆಲ್ಲ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ದಿಕ್ಕು ಕಾಣದಂತಾದ ರೈತರು ಮಳೆಗಾಗಿ ದೇವರ ಹರಕೆ ಹೋಗ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಮಾದನೂರಿನಲ್ಲಿ 15 ಜನ ಯುವಕರು ಒದ್ದೆ ಬಟ್ಟೆಯಲ್ಲಿ 15 ದೇವರಿಗೆ ಜಲಾಭಿಷೇಕ ಮಾಡಿದ್ದಾರೆ. ಪ್ರತಿ ದೇವರಿಗೆ 5 ಕೊಡ ನೀರು ಹಾಕಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಮುಂಗಾರು ಆರಂಭದಲ್ಲಿ ಬಿತ್ತಿದ್ದ ಬೆಳೆಗಳೆಲ್ಲ ಈಗ ಒಣಗೋದಿಕ್ಕೆ ಶುರುವಾಗಿವೆ. ಕವಲೂರಿನ ರೈತ ಅಂದಾನಗೌಡ ಹಾಗೂ ಕೆಳಗಿನ ಗೌಡ ಅನ್ನೋರು ಸುಮಾರು 5 ಎಕರೆ ಜಮೀನಿನಲ್ಲಿ ಹೆಸರು ಬೆಳೆ ಬೆಳೆದಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದವರು ಈಗ ಪರದಾಡೋದಿಕ್ಕೆ ಶುರು ಮಾಡಿದ್ದಾರೆ. ಮಳೆಯಾಗದ ಕಾರಣ ಟ್ಯಾಂಕರ್ ಮೂಲಕ ನೀರು ಹರಿಸುತ್ತಿದ್ದಾರೆ. ಒಂದ್ ಕಡೆ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಿದ್ರೆ, ಇನ್ನೊಂದ್ ಕಡೆ ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲದೆಯೂ ದೊಡ್ಡ ಅವಾಂತರ ಸೃಷ್ಟಿಯಾಗ್ತಿದೆ. ಬೋರ್ವೆಲ್ನಿಂದಾದ್ರೂ ನೀರು ಹರಿಸೋಣ ಅಂದ್ರೆ ಕರೆಂಟೇ ಬರ್ತಿಲ್ಲ. ಇದರಿಂದ ಸಿಟ್ಟಿಗೆದ್ದ ಜನ ತಾವರಗೇರ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಳೆಗಳೆಲ್ಲ ಒಣಗಿ ಹೋಗ್ತಿದ್ದು ಕಾಲುವೆಗಳಿಗೆ ನೀರು ಹರಿಸಿ ಅಂತ ಕೃಷ್ಣಾ ನದಿಗೆ ಇಳಿದು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ನೀರು ಹರಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಅನ್ನದಾತರು ಪ್ರತಿಭಟನೆ ನಡೆಸಿದ್ದಾರೆ. ಉತ್ತರ ಕರ್ನಾಟಕವನ್ನು ಬರಪೀಡಿತ ಎಂದು ಘೋಷಿಸಿ ಅಂತ ಆಗ್ರಹಿಸಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬರ ಆವರಿಸಿದೆ. ಕೂಡಲೇ ಈ ಪ್ರದೇಶವನ್ನ ಬರಪೀಡಿತ ಎಂದು ಘೋಷಿಸಬೇಕು ಅಂತ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆ ಅಭಾವ ಉಂಟಾಗಿದ್ದು ಅನ್ನದಾತರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರ ಜಿಲ್ಲೆಯನ್ನ ಬರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಆಗ್ರಹಿಸುತ್ತಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಕಾರನ್ನ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ಒಣಗ್ತಿದೆ, ಅಧಿಕಾರಿಗಳು ಗಮನ ಕೊಡ್ತಿಲ್ಲ, ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತಾಡಿರೋ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ, ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗ್ತದೆ, ಬೇಜವಾಬ್ದಾರಿ ಸರ್ಕಾರ. ಮಂಡ್ಯದಲ್ಲೂ ವರುಣ ಕೈಕೊಟ್ಟಿದ್ದಾನೆ. ಹೀಗಾಗಿ ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಅನ್ನದಾತರು ಹೋರಾಟ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಕೆಲವರು ನಡು ರಸ್ತೆಯಲ್ಲಿ ಅರೆಬೆತ್ತಲಾಗಿ ಬಾಯಿ ಬೆಳೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಏನು ಕಳೆದ 1 ವಾರದಿಂದ ನೀರು ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಕಿಂಚಿತ್ತಾರು ಸರ್ಕಾರಕ್ಕೆ ಯಾವುದು ಯೋಚನೆ ಮಾಡದಂತೆ ರೈತರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಬರಗಾಲ ಬಂದು ಎತ್ತು ಕುಂತದೆ, ಕಬ್ಬು ಬೆಳೆ ಎಲ್ಲ ಒಣಗ್ತಾ ಇದ್ದಾವೆ, ಫ್ಯಾಕ್ಟ್ರಿ ಇನ್ನೂ ಶುರುವಾಗಿಲ್ಲ. ನಿಜವಾಗ್ಲೂ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಕೆರೆ ಕಟ್ಟೆ ದನ ಕರ ಕುಡಿಕರ ನೀರು ಬಿಡಿಯುತ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಣಗ್ತಾ ಇರುವಂಥ ಬೆಳೆಗೆ 1 ಕಟ್ಲೆ ನೀರು ಕೊಡಲಿಲ್ಲ ಅಂದರೆ ತಕ್ಷಣ ಪರಿಹಾರವಾಗಿ 1 ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಹೇಳ್ತಾನೆ ಇಲ್ಲಿಗೆ ಅನುಗುಣವಾದ ಬೆಳೆ ಬೆಳೀರಿ ಅಂತ. ಮಳೆಯೂ ಇಲ್ಲ, ನೀರು ಇಲ್ಲ, ಏನ್ ಬೆಳೆ ಬೆಳೆದು. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಬರ ಆವರಿಸಿದ್ದು ಜುಲೈ ತಿಂಗಳು ಕಳೆಯೋದಿಕ್ಕೆ ಬಂದರೂ ಮಳೆಯಾಗ್ತಿಲ್ಲ. ಹೀಗೇ ಪರಿಸ್ಥಿತಿ ಮುಂದುವರಿದರೆ ಊಹಿಸಿಕೊಳ್ಳೋದು ಕಷ್ಟವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.